ಗೆ ಕರ್ನಾಟಕದ ಸ್ಪರ್ಶ ಲಭಿಸಿರುವಂಥದ್ದು. ಮೈಸೂರಿನ ಹಾರೋಹಳ್ಳಿ ಗ್ರಾಮದಲ್ಲಿ ಕೃಷ್ಣ ಶಿಲೆ ಲಭ್ಯವಾಯಿತು. ಮೂರ್ತಿ ಕೆತ್ತಿರೋರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ಅಯೋಧ್ಯೆ ಬಾಲರಾಮನ ಮೂರ್ತಿಗೆ ಕರ್ನಾಟಕದ ಸ್ಪರ್ಶ. ಮೂರ್ತಿ ಕೆತ್ತಿರುವ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಸತತ 6 ತಿಂಗಳ ಕಾಲ ಅಲ್ಲೇ ಅವರು ಉಳ್ಕೊಂಡು ಕಂಪ್ಲೀಟ್ ಆಗಿ ಈ ಮೂರ್ತಿಯ ಕೆತ್ತನೆ ಕಾರ್ಯವನ್ನ ಅಂತಿಮಗೊಳಿಸುವ ಹಂತದವರೆಗೂ ಕೂಡ ಅಲ್ಲೇ ಇದ್ರು. ಈ ಮೂರ್ತಿ ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ ಕೃಷ್ಣ ಶಿಲೆಯನ್ನ ಪತ್ತೆ ಮಾಡಿ ತೆಗೆದುಕೊಂಡು ಹೋಗಿ ಕೆತ್ತಲ್ಪಟ್ಟಿದೆ. ಅಯೋಧ್ಯೆಯಲ್ಲಿನ ಶ್ರೀರಾಮನ ದರ್ಶನಕ್ಕೆ ಇಡೀ ದೇಶವೇ ಕಾಯ್ತಾ ಇದೆ. ದರ್ಶನ ಮಾಡುವಂಥದ್ದೇ ಒಂದು ಜೀವನದ ಸಾರ್ಥಕದ ಕ್ಷಣ ಅಂತ ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ. ಅಂತಹ ಶ್ರೀರಾಮನಿಗೆ ಶಿಲೆಯಲ್ಲಿ ಆತನಿಗೆ ಒಂದು ರೂಪವನ್ನು ಕೊಟ್ಟಂತಹ ಕಲಾವಿದರು ಇವತ್ತು ನನ್ನ ಜೊತೆಯಲ್ಲಿದ್ದಾರೆ. ಅವರು ನಮ್ಮ ಮೈಸೂರಿನವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಬಹಳ ಹೆಮ್ಮೆ ಇರುವಂಥದ್ದು. ಈ ನಾಡಿನ ಈ ದೇಶದ ಅತ್ಯಂತ ಖ್ಯಾತಿ ಪಡೆದಿರುವಂತಹ ಅರುಣ್ ಅವರು ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಅರುಣ್ ಅವರೇ, ಒಂದು ರೀತಿಯಾಗಿ ಕಂಗ್ರ್ಯಾಚುಲೇಷನ್ಸ್. ನಮಗೇನೆ ಶ್ರೀರಾಮನ ಅಂತಿದ್ದಂಗೆ ಒಂಥರದ ಒಂದು ಖುಷಿ. ಆ ಒಂದು ದೇವರನ್ನ ಕೆತ್ತುವಂಥ ಸೌಭಾಗ್ಯ ತಮಗೆ ಸಿಕ್ಕಿರುವಂಥದ್ದು ನನ್ನ ಪ್ರಕಾರವಾಗಿ ನಿಮ್ಮ ಜೀವನದ ಅತ್ಯಂತ ಅದ್ಭುತವಾದಂಥ ಕ್ಷಣ ಅನಿಸ್ತು. ನೀವು ಹೇಳಿದ ನಿಜನೇ. ನನ್ನ ಜೀವನದಲ್ಲೇ ತುಂಬ ಅಮೂಲ್ಯವಾದ ಮರೆಯಲಾಗದ ಒಂದು ಕ್ಷಣ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆಯ ವಿಷಯ. ಮತ್ತು ಈ ಒಂದು ಅವಕಾಶ ನೀಡಿದ ಎಲ್ಲರಿಗೂ ನಮ್ಮ ರಾಮ ಜನ್ಮಭೂಮಿ ಮತ್ತು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಎಲ್ಲರಿಗೂ ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರವಾಗಿ ಯಾವುದೋ ಪೂರ್ವಜನ್ಮದ ಪುಣ್ಯ ಅಂತ ಇರ್ಬೋದೇನೋ. ಯಾಕಂದರೆ ಇಡೀ ದೇಶದಲ್ಲಿ 106 ಶಿಲ್ಪಿಗಳಿದ್ದಾರೆ. ಎಲ್ಲರನ್ನು ಬಿಟ್ಟು ಅಯೋಧ್ಯೆಯಲ್ಲಿರುವಂಥ ರಾಮನನ್ನು ಕೆತ್ತುವಂಥ ಸೌಭಾಗ್ಯ, ಅದು ಬಾಲರಾಮನನ್ನು ಕೆತ್ತುವಂಥ ಸೌಭಾಗ್ಯ ಮೈಸೂರಿನಲ್ಲಿರುವಂಥ ಒಬ್ಬ ಶಿಲ್ಪಿಗೆ ಸಿಗುತ್ತೇನೋ ಅಂತ ನಾನು ಪ್ರತಿ ಸಲ ಹೇಳಿದ್ದೀನಿ. ನಮ್ಮದು 250 ವರ್ಷಗಳಿಂದ ಈ ಕೆಲಸ ಮಾಡ್ತಾ ಬರ್ತೇವೆ. 5 ತಲೆಮಾರು ನನಗೆ ಮೊದಲನೇ ಸಲ ಶಂಕರಾಚಾರ್ಯ ಕೇದಾರ್ನಾಥ್ಗೆ ವಿಗ್ರಹ ಮಾಡಲಿಕ್ಕೆ ಸಿಕ್ಕಿದಾಗ ಅವಕಾಶ, ನಾನು ಅನ್ಕೋತಾ ಇದ್ದೆ ನನ್ನ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಸಿಗಲ್ಲಪ್ಪ ಅಂತ. ದೇವರು ಇಲ್ಲ ಇರು ಅಂದ್ಬಿಟ್ಟು ಇನ್ನೊಂದು ಅವಕಾಶ ಕೊಟ್ಟರು, ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಮಾಡಲಿಕ್ಕೆ. ಆಗ ಅಂದ್ಕೊಂಡೆ ಮತ್ತೆ ನೋಡು ಅದಕ್ಕಿಂತ ಒಂದು ದೊಡ್ಡ ಅವಕಾಶ ಕೊಟ್ಟರು ನನಗೆ, ಇನ್ನು ಇದಕ್ಕಿಂತ ದೊಡ್ಡ ಅವಕಾಶ ಸಿಗಲ್ಲ ಅಂತ. ದೇವರು ಮತ್ತೆ ನನಗೆ ಇನ್ನೊಂದು ಅದಕ್ಕಿಂತ ದೊಡ್ಡ ಅವಕಾಶ, ಲಲ್ಲನ ತೋರಿಸೋ ಅಂಥ ಜವಾಬ್ದಾರಿ. ಮೋಸ್ಟ್ಲಿ ನಮ್ಮ ಪೂರ್ವಜರ ಪುಣ್ಯ ಇರ್ಬೋದು, ನಮ್ಮ ತಂದೆ ತಾಯಿಯರ ಪುಣ್ಯ ಇರ್ಬೋದು, ಮತ್ತು ನಮ್ಮ ಹಿರಿಯರು ಮಾಡಿದ ಒಂದು ಕಲಾ ಸೇವೆಗೆ ತಕ್ಕ ಫಲ ಅಂತ ಹೇಳ್ಬೋದು. ಅಂದರೆ ನೀವು ಕೆತ್ತಿರುವಂಥದ್ದು ಬಾಲರಾಮ, ಅಂದರೆ ಅದು ಎಲ್ಲಿ, ಯಾವ ಕಲ್ಲು, ಯಾವ ಥರ ಬಳಸಿರೋದು? ದೇಶದ ಬೇರೆ ಬೇರೆ ಭಾಗಗಳಿಂದ ಕಲ್ಲುಗಳು ಬಂದಿರುತ್ತೆ. ಪ್ರಮುಖವಾಗಿ ನೇಪಾಳದಿಂದ ಸಾಲಿಗ್ರಾಮ ಶಿಲೆ, ಮತ್ತು ಕಾರ್ಕಳದಿಂದ ಬಂದಿರುತ್ತೆ, ನಮ್ಮ HD ಕೋಟೆಯಿಂದ ಬಂದಿರುತ್ತೆ, ರಾಜಸ್ಥಾನದಿಂದ ಮಕ್ರಾನಾಯಿಂದ ಕಲ್ಲು ಬಂದಿರುತ್ತೆ. ಸೊ ನಾವು ಇಬ್ಬರು ಕಲಾವಿದರು ಕರ್ನಾಟಕದವರು ಕಪ್ಪು ಶಿಲೆ ನಮ್ಮ HD ಕೋಟೆಯಿಂದ ಸೆಲೆಕ್ಟ್ ಆಗಿರೋ ಕಲ್ಲಲ್ಲಿ ಮಾಡಿರ್ತೀವಿ. ಇದರದ್ದು ಟೆಸ್ಟಿಂಗ್ ಬಂದು ಕೋಲಾರಲ್ಲಿರೋ ಪ್ರಿನ್ಸಿಪಲ್ ಸೈಂಟಿಸ್ಟ್, ಮಿನಿಸ್ಟ್ರಿ ಆಫ್ ಮೈನ್ಸ್ ಅವರು ಇದನ್ನು ಟೆಸ್ಟಿಂಗ್ ಮಾಡಿರ್ತಾರೆ. ಕಂಪ್ರೆಷನ್ ಟೆಸ್ಟ್ ಇರ್ಬೋದು, ರಿಯಾಕ್ಷನ್ ಟೆಸ್ಟ್ ಇರ್ಬೋದು. ಈ ಎಲ್ಲ 5 ಟೆಸ್ಟ್ಗಳಲ್ಲಿ ಪಾಸ್ ಆದ ಕಲ್ಲನ್ನು ಮಾತ್ರ ನಾವು ಕೆತ್ತನೆಗೆ ಬಳಸಬೇಕಾಗಿರುತ್ತೆ. ಸೊ ಅವರು ಯಾವುದು ಪಾಸ್ ಅಂದರೆ ಆ ಕಲ್ಲಲ್ಲಿ ನಾವು ಮಾಡಿದ್ದೀವಿ. ಸುಮಾರು ಒಂದು 51 ಇಂಚ್ ಎತ್ತರ ಹಣೆ ತನಕ ಪಾದದಿಂದ. 5 ವರ್ಷದ ಬಾಲಕನಿಗೆ ಬೇಕು ಅಂತ ನಮಗೆ ಕಮಿಟಿಯವರು ಗೈಡೆನ್ಸ್ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಾವು ನಮ್ಮ ಹೋಮ್ವರ್ಕ್ಸ್ ಏನೇನು ಬೇಕು, ಹೇಗೆ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಹೇಗೆ ನಾವು ದೇಶಕ್ಕೆ ಇದನ್ನು ತೋರಿಸ್ಬೋದು ಅಂತ. ಅಂದರೆ ಅದು HD ಕೋಟೆಯ ಕಪ್ಪು ಕಲ್ಲ ಅಲ್ಲಿ ಸಿಗೋದು? ಹೌದು, ಕೃಷ್ಣ ಶಿಲೆ ಅಂತ ಹೇಳ್ತೀವಿ. ಈ ಒಂದು ಕಲ್ಲನ್ನು ನಾವು ಬಹಳ ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ಬಳಸ್ತಾ ಬರ್ತಾ ಇದ್ದೀವಿ. ಸುಮಾರು ಒಂದು 2000 ವರ್ಷಗಳ ಹಿಂದೆಯಿಂದನು. ಈ ಕಲ್ಲಿನ ವಿಶೇಷ ಏನಂದರೆ ಇದು ನಿಮಗೆ ರಿಯಾಕ್ಟ್ ಮಾಡಲ್ಲ. ಈಗ ನೋಡಿ, ಪೋರಸ್ಸಲ್ಲಿ ಕಲ್ಲಿನಲ್ಲಿ ರಂಧ್ರಗಳಿರುತ್ತೆ, ಆದರೆ ಮೈಕಾ ಕಂಟೆಂಟ್ಸು ಇರುತ್ತೆ ಗ್ರನೈಟಲ್ಲಿ. ಆ ರಂಧ್ರಗಳು ಮತ್ತು ಪೋರಸ್ ಮೈಕಾ ಕಂಟೆಂಟಿಂದ ನೀವು ಅಭಿಷೇಕ ಮಾಡಿದ ಹಾಲು ಸೇರಿಕೊಂಡು ಅದ್ರ ಜೊತೆ ರಿಯಾಕ್ಟ್ ಆಗಿ ನೀವು ತೀರ್ಥ ಕುಡಿದ್ರೆ ನಿಮಗೆ ಲೈಟಾಗಿ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಏನೂ ಇದರಲ್ಲಿ ನಿಮಗೆ ರಿಯಾಕ್ಷನ್ ಆಗಲ್ಲ. ಹಾಲಾಗೇ ಬರುತ್ತೆ ಈಚೆ. ಅದರಿಂದ ತೀರ್ಥನ ಕುಡಿಬೋದು ಅಂತ ಸೈಂಟಿಫಿಕ್ ರೀಸನ್. ಈ ಒಂದು ಕಲ್ಲನ್ನು ನಮ್ಮ ಪೂರ್ವಜರು ಸುಮಾರು 1000 ವರ್ಷಗಳ ಹಿಂದೆಯಿಂದನೇ ಬಳಸ್ತಾ ಇದ್ದಾರೆ. ನೀವು ಶಂಕರಾಚಾರ್ಯರಿಗೂ ಬಳಸಿದ್ದೀಯಲ್ವಾ? ಶಂಕರಾಚಾರ್ಯರಿಗೂ ನಾವು ಇದೇ ಕಲ್ಲನ್ನು ಬಳಸಿರ್ತೀನಿ. ಮತ್ತು ನಮ್ಮ ಇಂಡಿಯಾ ಗೇಟ್ ನೇತಾಜಿ ಅಲ್ಲಿಗೆ ಗ್ರನೈಟನ್ನು ಮಾಡ್ತಿರ್ತೀವಿ. ಅಂದರೆ ಆ ಕಲ್ಲಲ್ಲಿ ಇಲ್ಲಿಂದನೇ ಬಂದಿದೆ, ಕೋಟೆಯಿಂದನೇ ಬಂದಿದೆ, HD ಕೋಟೆಯಿಂದ ಬಂದಿದೆ. ನೀವು ಹೇಳಿ ತರಿಸ್ಕೊಂಡಿದ್ದ ಅಥವಾ ಅದು ಯಾವ ಥರ? ಅದು ನಾವೇನು ಹೇಳಿರಲಿಲ್ಲ. ನಾನು ಹೋಗೋಕ್ಕೂ ಮುಂಚೆನೇ ಕಮಿಟಿಲಿ ಬೇರೆಯವರು ಸಜೆಸ್ಟ್ ಮಾಡಿರ್ತಾರೆ. ನೀವು ಸಜೆಸ್ಟ್ ಮಾಡೋದ್ ಕೂಡಲೇ ತಗೊಳ್ಳಲ್ಲ, ಅದು ಟೆಸ್ಟಿಂಗ್ ಆಗಲೇಬೇಕು. ಟೆಸ್ಟಿಂಗಿಗೆ ಬಂದು ಸ್ಯಾಂಪಲ್ಸ್ಗಳು ಹೋಗಿರುತ್ತೆ.
ಆ ಸ್ಯಾಂಪಲ್ಸ್ ಎಲ್ಲ ಅಪ್ರೂವಲ್ ಆದ್ಮೇಲೆ ಮಾತ್ರ ಅದನ್ನ ಅಲ್ಲಿಗೆ ತಗೊಂಡ್ಬಂದಿರ್ತಾರೆ. ಅಂದರೆ ಒಟ್ಟು ಎಷ್ಟು ದಿನ ಹಿಡಿತು ಇದೆಲ್ಲ ನೀವು ಪ್ರೋಸೆಸ್? ಕೆತ್ತನೆಯದು ನಮಗೆ ನೋಡಿ, ನಾನು ಜೂನಲ್ಲಿ ಹೋಗಿದ್ದು, ಡಿಸೆಂಬರ್ 6 ತಿಂಗಳು ನಾವು ಈ ಒಂದು ಕೆತ್ತನೆ ಕೆಲಸದಲ್ಲಿ ಸಮಯ ತಗೊಂಡಿದ್ದೀವಿ. ಏನಕ್ಕೆ ಇಷ್ಟು ಸಮಯ ಆಯಿತು ಅಂದರೆ, ಒಂದು ಕುಸುರಿ ಕೆಲಸ ಭಾಳಷ್ಟು ಒಂದು ಪ್ರಾಮುಖ್ಯತೆ ನೀಡಿದ್ದೀವಿ. ಯಾಕಂದರೆ ಇದು ಸಾಂಪ್ರದಾಯಿಕ ಶಿಲ್ಪ ಆದ್ದರಿಂದ ಆಭರಣಗಳಿರ್ಬೋದು, ಪ್ರಭಾವಳಿಯಲ್ಲಿ ಅಲಂಕಾರಗಳಿರ್ಬೋದು, ಸೊ ಈ ಒಂದು ಎಲ್ಲದಕ್ಕೂ ಒಂದು ಹೆಚ್ಚಿನ ಸಮಯ, ಕುಸುರಿ ಸಮಯ ನಮಗೆ ಕೊಟ್ಟರೆ ಒಂದು ವಿಜುವಲಿ ತುಂಬ ರಿಚ್ ಆಗಿ ಕಾಣುತ್ತೆ, ಜೊತೆಗೆ ನಮ್ಮ ತುಂಬ ವೈವಿಧ್ಯವಾಗಿರ್ತದೆ ಅಂತ ಒಂದು ಎಲ್ಲರೂ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅಂದರೆ ಬಾಲರಾಮನ ಬರೀ ಯಾವ ಥರ ಇದೆ ಮೂರ್ತಿ ಅಂತ ನೋಡಿ, ಇದು ನಮಗೆ ರಾಮಂದು ಒಂದು ರೆಫರೆನ್ಸೇ ಇಲ್ಲ ನಮಗೆ. ಓಕೆಪ್ಪ, ಬಾಲರಾಮಂದು ಎಲ್ಲ ಇದೆಯಾ, ಹಿಂದೆ ಮಾಡಿದ್ದಾರ, ಮಾಡಿಬಿಡೋಣ ನಾವು ಅದನ್ನ ನೋಡ್ಕೊಂಡು. ನಮಗೆ ಹಿಂದೆ ಎಲ್ಲೂ ನಮಗೆ ಬಾಲರಾಮ ಇಲ್ಲ, ಬಹಳ ವಿರಳ. ನಾವಂತೂ ಹುಡುಕಿ ಸಾಕಾಯ್ತು, ಯಾವುದೂ ಸಿಕ್ಕಿಲ್ಲ. ಸೊ ನಂತರ ನಮಗೆ ಜವಾಬ್ದಾರಿ 5 ವರ್ಷದ ರೀತಿನೂ ಕಾಣಬೇಕು, ಮಗು ರೀತಿನೂ ಕಾಣಬೇಕು, ಮಗು ಒಳಗೆ ರಾಮನೂ ಕಾಣಬೇಕು. ಈ ಒಂದು ತುಂಬ ದೊಡ್ಡ ಚಾಲೆಂಜು. ಅದಕ್ಕೆ ಭಾಳಷ್ಟು ಹೋಮ್ವರ್ಕ್ ಮಾಡಿರ್ತೀವಿ. ಜೊತೆಗೆ ಒಂದೊಂದ್ಸಲ ಅನಿಸುತ್ತೆ, ಇದು ನಾನು ಮಾಡ್ತೀವಿ ಅನ್ನೋದಕ್ಕಿಂತ ಅವರೇ ಮಾಡಿಸ್ಕೊತಾರೆ ನಮ್ಮ ಕೈಲಿ ಅಂತ. ಕೊನೆಗೆ ಪೂರ್ಣಗೊಂಡ ಮೇಲೆ ನನಗೆ ಅನಿಸ್ತಿದ್ದು, ನಾನು ಮಾಡೋದನ್ನ ಇದು ಇಲ್ವಲ್ಲ, ನನ್ನ ಕೈಲಿ ಮಾಡಿಲ್ವಲ್ಲ, ಇದು ಹೇಗಾಯ್ತಿದ್ದು ಅಂತ ನನಗೆ ಒಂದು ಆಶ್ಚರ್ಯ ಆಯಿತು. ನಾನು ಮಾಡಿದ ವಿಗ್ರಹ ಕೊನೆಯಲ್ಲಿ ನೋಡಿದ್ಮೇಲೆ ನನಗೇನೆ ದೇಶದ ಜನತೆಗೆ ಇಷ್ಟ ಅಂತೂ ಆಗುತ್ತೆ. ಒಟ್ಟು ದಿನಕ್ಕೆ ಎಷ್ಟು ಅವರ್ ಇತ್ತಲ್ಲಿ ಕೆಲಸ ಮಾಡ್ತಾರೆ ಸರ್? ನಮಗೆ ನೋಡಿ, ಹೇಳ್ದಂಗೆ ಕಲ್ಲು ಸ್ವಲ್ಪ ಹಾರ್ಡ್ ಮೀಡಿಯಮ್, ನೀವು ಹೆಚ್ಚಿನ ಸಮಯ ಯಾವಾಗಲೂ ಕೊಡಬೇಕಾಗತ್ತೆ. ಸೊ ನಾವು ಆನ್ ಆನ್ ಆ್ಯಾವ್ರೇಜು 12 ಅವರ್ಸ್ ನಾವು ಡೈಲಿ ವರ್ಕ್ ಮಾಡೋಣ. ಯಾಕಂದರೆ ನಾವು ಅಯೋಧ್ಯೆಯಲ್ಲಿ ವರ್ಕ್ ಮಾಡಬೇಕಿತ್ತು. ನಮ್ಗೆ ಅಲ್ಲಿ ಕೆಲಸ ಮಾಡೋದು ಬಿಟ್ಟರೆ ಬೇರೆ ಏನೂ ಕೆಲಸನೇ ಇರಲಿಲ್ಲ. ಸೊ ನಮಗೆ ಕೆಲಸ ಮಾಡೋದೇ ಒಂದು ರಿಫ್ರೆಶ್ಮೆಂಟು, ಕೆಲಸ ಮಾಡೋದೇ ಒಂದು ಕೆಲಸ. ಸೊ 12 ಅವರ್ಸ್ ಕೆಲಸ ಮಾಡ್ತಿದ್ವಿ. ಅಲ್ಲಿಂದ ಬಂದಮೇಲೆ ನಾನು ಹೋಮ್ವರ್ಕ್ ಮಾಡಬೇಕಾಗಿರುತ್ತೆ, ನಾಳೆ ಏನು ಮಾಡಬೇಕು ಅಂತ. ಸೊ ನಾನು ಇದ್ರ ರಿಲೇಟೆಡ್ ಒಂದು 1000 ಮೇಲೆ ಇಮೇಜಸ್ನ ಸೇವ್ ಮಾಡಿರ್ತೀನಿ. ನಾನು ಏನು ಮಾಡಬೇಕು ಏನೇನು ಅಂತ ನಾನು ಸುಮಾರು ತಿಂಗಳುಗಳಿಂದ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀನಿ. ಅದನ್ನು ಒಂದು ಗ್ಲಾನ್ಸ್ ಮಾಡ್ತೀನಿ. ಹೋಮ್ವರ್ಕ್ ಏನೋ ಕೆಲಸ ಮಾಡಿ ಬಂದಮೇಲೆ ಅದನ್ನೆಲ್ಲ ಮತ್ತೆ ಚೆಕ್ ಮಾಡೋ ಅಂಥದ್ದು, ಏನೇನು ಫೋಟೋಸ್ ಇದೆ, ಏನೇನು ಅಂದ್ಕೊಂಡಿದ್ದೆ ನಾನು ಮಾಡಬೇಕು ಅಂತ, ನಾಳೆಗೆ ಏನು ಮಾಡಬೇಕು ಅಂತ ಕೆಲಸ ಮಾಡಿ ಬಂದಮೇಲೆ ಮಲಗೋಕ್ಕೂ ಮುಂಚೆ ಅದೊಂದು ಹೋಮ್ವರ್ಕ್ ಮಾಡಿ ಮಲ್ಕೊತಾ ಇದ್ದೆ. ಒಟ್ಟು ಎಷ್ಟು ಇಮೇಜು ಈ ಥರದನ್ನು ಚೆಕ್ ಮಾಡಿ ಈ ಫೈನಲಾಗಿ ಇದನ್ನೇ ಮಾಡಬೇಕು ಅನ್ನುವಂಥ ರೂಪಕ್ಕೆ? ಸರ್, ಈಗ ಹೇಳಿದ್ವಲ್ಲ, ಈಗ ಪ್ರಭಾವಳಿಗೆ ಬೇಕಾ, ಅಲ್ಲಿ ಏನು ವಿಶೇಷತೆಗಳಾಗ್ಬೋದು, ಏನು ಯಾವುದಕ್ಕೆ ಸಂಬಂಧಪಟ್ಟಂಗೆ ಯಾವ ಕಾರ್ವಿಂಗ್ ನಾವು, ಅಲ್ಲ ಎಸ್ಪೆಷಲಿ ಬಾಲರಾಮನ ಮುಖದ ವಿಚಾರದಲ್ಲಿ. ಬಾಲರಾಮನ ಮುಖದ ವಿಚಾರದಲ್ಲಿ ಒಂದು ನಮಗೆ 5 ವರ್ಷ ಅಂತ ಹೇಳಿದಾರಲ್ವಾ, ಅದಕ್ಕೆ 5 ವರ್ಷ ಅಂದರೆ 3 ವರ್ಷದ ಮಗುದು ಏನು ವ್ಯತ್ಯಾಸ ಇರುತ್ತೆ, ಮಗು ಮುಖ 5 ವರ್ಷ ಆದಮೇಲೆ 7-8 ವರ್ಷ ಆದಮೇಲೆ ಏನಾಗುತ್ತೆ ಮಗುದು ವ್ಯತ್ಯಾಸ. ಸೊ ನಾನು ಏನು ಮಾಡಿದೆ, 1 ರಿಂದ 3 ವರ್ಷದ ಮಕ್ಕಳ ಫೋಟೋಗಳನ್ನ ತೊಗೊಂಡಿದ್ದೆ. ಅದಾದ ನಂತರ 5 ವರ್ಷದ 4 ರಿಂದ 5 ವರ್ಷದ ಮಕ್ಕಳುಗಳದಿರ್ಬೋದು, ಮತ್ತು 7 ವರ್ಷದ್ದು. ಇದರಲ್ಲಿ ನಾವು ಕೀ ಪಾಯಿಂಟ್ಸ್ಗಳನ್ನ ಬರ್ಕೊಂಡು ಆದಷ್ಟು, ಜೊತೆಗೆ ಅದು ಮಗು ರೀತಿನೂ ಕಾಣಬಾರ್ದು ನಮಗೆ, ಅದರಲ್ಲಿ ರಾಮರ ದೈವತ್ವ ಬೇಕು. ಸೊ ಅದಕ್ಕೆ ನಾವು ಕ್ಲಾಸಿಕಲ್ ಫಾರ್ಮಲ್ಲಿ ಎಷ್ಟು ನಾವು ಇದನ್ನು ನಾವು ತೊಗೊಂಡೋಗ್ಬೋದು, ಎಷ್ಟು ನೈಜತೆಯಲ್ಲಿ ಎಷ್ಟು ಮಟ್ಟಿಗೆ ನಿಲ್ಲಿಸ್ಬೇಕು ಅದನ್ನು, ಈ ಒಂದು ಪ್ರೋಸೆಸ್ ತುಂಬ ಚಾಲೆಂಜಿಂಗ್ ಆಗಿತ್ತು ನಮಗೆ. ಯಾಕಂದ್ರೆ ಕಲ್ಲಲ್ಲಿ ನಿಮ್ಗೆ ಒಂದೇ ಅವಕಾಶ ಇರುತ್ತೆ ಮಾಡೋಕ್ಕೆ, ಮತ್ತೆ ಇರಲ್ಲ. ಸೊ ಅದರಿಂದ ನಮ್ಗೆ ಒಂದೇ ಅವಕಾಶದಲ್ಲಿ ಹುಡುಕಾಟ ಮಾಡಬೇಕಾಗಿರುತ್ತೆ. ಯಾಕಂದರೆ ನಿಮ್ಮ ಇಬ್ಬರು ಶಿಲ್ಪಿಗಳದ್ದು ಒಂದೇ ಥರದ ಏನು ಮೈಂಡ್ ಸೆಟ್ ಕೂಡ ಒಂದೇ ಥರ ಇರಬೇಕಾಗುತ್ತೆ. ಯಾಕಂದರೆ ಅದೇ ಥರದ ರೂಪ ಬರಬೇಕು. ಅದೆಷ್ಟು ಕಷ್ಟ ಆಯಿತು? ಅದಕ್ಕೆ ಏನು ಮಾಡಿದ್ವಿ, ನಾವು ಬೇರೆ ಶಿಲ್ಪಿಗಳದ್ದು ನಮ್ಮದು ನಾವು ಯಾರು ನೋಡೇ ಇಲ್ಲ ಇದುವರೆಗೂ. 6 ತಿಂಗಳು ನಾವು ಒಟ್ಟಿಗೆ ಇರ್ತಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಅಕ್ಕಪಕ್ಕ ರೂಮ್ಗಳಲ್ಲೇ ಇದ್ವಿ. ಒಂದು ದಿವಸ ನಾವು ಈ ಕೆಲಸದ ಬಗ್ಗೆ ಏನು ಮಾಡ್ತಿದ್ದೀವಿ ಅಂತ ಮಾತಾಡಿಲ್ಲ, ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿರ್ತೀವಿ. ಜೊತೆಗೆ ಒಬ್ರದೊಬ್ರು ನಾವು ನೋಡಿಲ್ಲ. ಯಾಕಂದರೆ ಅದರದೇ ಆದ ವಿಶೇಷತೆ ಒಂದು ಟ್ರಸ್ಟ್ ಅವ್ರಿಗೆ ಸಿಕ್ಕಲಿ, 3 ವಿಗ್ರಹ 3 ವಿಭಿನ್ನವಾಗಿ ಬರಲಿ, ಬೆಸ್ಟ್ ದೇಶಕ್ಕೆ ಸಿಗಲಿ ಅಂತ ಒಂದು ನಮಗೆ ನಾವೇ ಒಂದು ಹೆಲ್ತಿ ಸ್ಪೋರ್ಟಿವ್ ಆಗಿ ನಾವು ಅದನ್ನು ಕಂಡೀಷನ್ ಹಾಕೊಂಡಿದ್ವಿ. ಟ್ರಸ್ಟ್ ಅವ್ರೇನು ಹಾಕಿರಲಿಲ್ಲ, ಅವ್ರು ನೀವು ಹೇಗೆ ಬೇಕಾದ್ರೆ ನೋಡ್ಕೊಳ್ಳಿ, ನೀವು ಹೇಗೆ ಬೇಕಾದ್ರೆ ಮಾಡಿ ಅಂತ ಹೇಳಿದರು. ನಮಗೆ ನಾವು ಈ ಕಂಡೀಷನ್ಗಳು ಹಾಕೊಂಡಿದ್ವಿ. ಇದು ಯಾವ ಥರ ಅಂದರೆ ನೀವು ಏನು ಶಂಕರಾಚಾರ್ಯ ಕೆತ್ತಿದ್ರಿ ಅನ್ನೋ ದೃಷ್ಟಿಯಿಂದ ಅಥವಾ ಸುಭಾಷ್ ಚಂದ್ರ ಬೋಸ್ ಆ ಲಿಂಕಲ್ಲಿ ಇದು ಬಂದಿದ್ದ ನಿಮಗೆ? ಸರ್, ಈಗ ಒಂದು ಕಮಿಟಿಲಿ ಸೆಲೆಕ್ಷನ್ ಪ್ರೋಸೆಸ್ ಅಂದಮೇಲೆ ಏನಂತಾರೆ, ನಾವು ಮುಂಚೆ ಏನು ಮಾಡಿದ್ವಿ ಕೆಲಸ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ PPTಲಿ ಇರುತ್ತೆ ಅದು. ಜೊತೆಗೆ ಅವರೂ ರಿಸರ್ಚ್ ಮಾಡಿರ್ತಾರೆ, ಇನ್ಫಾರ್ಮೇಷನ್ಸ್ ತೊಗೊಂಡಿರ್ತಾರೆ. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆರ್ಟ್ಗೆ ಸಂಬಂಧಪಟ್ಟ ಇನ್ಸ್ಟಿಟ್ಯೂಷನ್ಗಳಿದೆ. ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಇರ್ಬೋದು, ಲಲಿತ ಕಲಾ ಅಕಾಡೆಮಿ ಇರ್ಬೋದು, IGNC ಇರ್ಬೋದು. ಅಲ್ಲೂ ಕಲಾವಿದರ ಬಗ್ಗೆ ಮಾಹಿತಿ ಇರುತ್ತೆ, ಅಲ್ಲೂ ತೊಗೊತಾರೆ. ಜೊತೆಗೆ ಬೇರೆ ಈ ಥರ ಕೆತ್ತನೆ ಮಾಡ್ತಿರೋಂಥ ಸುದರ್ಶನ್ ಸಾಹು ಇರ್ಬೋದು, ಪದ್ಮವಿಭೂಷಣ್, ಅವ್ರ ಹತ್ರ ಇನ್ಫಾರ್ಮೇಷನ್ಗಳು ತೊಗೊತಾರೆ. ಅವರೆಲ್ಲರದು ಇನ್ಫಾರ್ಮೇಷನ್ ತೊಗೊಂಡು ಕೊನೆಗೆ ಫೈನಲೈಸ್ ಮಾಡ್ತಾರೆ ಇದೆಲ್ಲ. ಅಂದರೆ ವಯಸ್ಸಿನ ಲೆಕ್ಕದಲ್ಲಿ ನೀವೇ ಅತ್ಯಂತ ಕಿರಿಯ ವಯಸ್ಸು? ಹೌದು, ಅವರಿಬ್ಬರು 60 ಮೇಲಿದ್ದಾರೆ, ನಾನು 40 ಮೇಲಿದ್ದೀನಿ ಈಗ. ಸೊ ನೀವು 5 ಜನರೇಷನಿಂದ ಇದನ್ನು ಕೆತ್ತನೆ ಮಾಡ್ತಾ ಇರೋಂಥದ್ದು.
ನಿಮ್ಮ ತಂದೆಯವರಿಗೆ ಅಥವಾ ನಿಮ್ಮ ತಾತ ಅವ್ರಿಗೆ ಯಾವತ್ತಾದ್ರೂ ಈ ಥರದ್ದು ಒಂದು ದೊಡ್ಡ ಅಂದರೆ ಒಂದು ಐತಿಹಾಸಿಕವಾದಂಥ ಒಂದು ಶಿಲೆಯನ್ನು ಕೆತ್ತುವಂಥ ಅವಕಾಶ ಸಿಕ್ಕಿತ್ತಾ? ಆ ನಿಟ್ಟಿನಲ್ಲಿ ನಮಗೆ ದಕ್ಷಿಣ ಭಾರತದವ್ರಿಗೆ ಅವಕಾಶಗಳು ಭಾರಿ ಕಮ್ಮಿ. ನಮಗೆ ಉತ್ತರ ಭಾರತದಲ್ಲಿ ಸಿಕ್ಕಿರೋವಂಥದ್ದು ಇರ್ಬೋದು, ಒಂದು ಇಂಪಾರ್ಟೆನ್ಸ್ ಸಿಕ್ಕಿರೋವಂಥದ್ದು, ಯಾಕಂದರೆ ರೀಚ್ ಇರ್ತಿರ್ಲಿಲ್ಲ. ಡೆಲ್ಲಿಲಿ ಸುತ್ತಮುತ್ತ ಇರೋ ಕಲಾವಿದರುಗಳಿಗೆ ಮಾತ್ರ ಒಂದು ಕನೆಕ್ಟಿವಿಟಿ ಇತ್ತು. ಬಟ್ ಈಗಿನ ಸರ್ಕಾರ ಏನು ಮಾಡಿದ್ದಾರೆ, ಅವರು ಹುಡುಕಿದ್ದಾರೆ. ಆಮೇಲೆ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ತಗೊಳ್ದೇನೆ ಚೆನ್ನಾಗಿರೋರಿಗೆ ವಯಸ್ಸು ಅಂತಲೂ ಕಮ್ಮಿ ಅಂತಲೂ ನೋಡದೆ ಕೆಲಸ ಕೊಟ್ಟಿದ್ದಾರೆ. ಅದರಿಂದ ನಾವು ಹೋಗಿದ್ದೀವಿ. ನಮ್ಮ ತಂದೆ ತಾತನವ್ರಿಗೆ ಸಿಕ್ಕಿಲ್ಲ ಆ ಥರ ಅವಕಾಶ. ಈಗಿನ ಅವ್ರಿಗೆ ಹುಡುಕಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಗೆ ಆಗಲೇ ಹೇಳ್ತಾ ಇದ್ದೆ, ಯಾವುದೋ ಒಂದು ಜನ್ಮದ ಒಂದು ಪುಣ್ಯ ಇರ್ಬೋದು. ಯಾಕೆಂದರೆ ಅಯೋಧ್ಯೆಯಲ್ಲಿ ಕೂತಂಥ ಅದು ಒಂದು ಐತಿಹಾಸಿಕ, ಯಾಕಂದರೆ ಶತಶತಮಾನಗಳ ಕಾಲ ಪೂಜೆ ಮಾಡಿಸ್ಕೊಳ್ಳುವಂಥ ದೇವರು, ಅದನ್ನು ಕೆತ್ತುವಂಥ ಸೌಭಾಗ್ಯ ಕನ್ನಡಿಗರಿಗೊಬ್ಬರಿಗೆ ಸಿಗುತ್ತೆ ಅನ್ನೋದು ಸರ್ಕಾರ ಹುಡುಕಿದ್ದಲ್ಲ, ನಿಮ್ಮದು ಪೂರ ಜನದ ಪುಣ್ಯ ಇರ್ಬೋದು. ಹೌದು ಸರ್, ಅದು ನಿಜಾನೇ. ನಮ್ಮ ಹೇಳಿದಾಗ 250 ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಮನೆತನ. ಅವರ ಸೇವೆ ಮೆಚ್ಚಿ ನಮಗೆ ದೇವರೇ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಆ ಒಂದು ವರ ನೀಡೋ ಸಮಯದಲ್ಲಿ ನಾನು ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನನ್ನ ಇದು ಅಂತ ಏನಿಲ್ಲ. ಇದು ನಮ್ಮ ಪೂರ್ವಜರು ಅವ್ರು ನೋಡಿ ಅವ್ರ ಕೆಲಸ ಉಳಿಸ್ಕೊಂಡ್ ಬಂದಿದ್ದಕ್ಕೆ ಅದ್ರ ಕಲೀಲಿಕ್ಕಾಯ್ತು. ನಮ್ಮ ತಂದೆ ಕೆಲಸ ಮಾಡ್ಕೊಂಡ್ ಬಂದಿದ್ದಕ್ಕೆ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಕಾನ್ಫಿಡೆಂಟ್ ಇರ್ಬೋದು, ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಇರ್ಬೋದು ಸಿಕ್ತು. ನಾಲೆಜ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ, ನಮ್ಮ ತಾತದಿಂದ ನಮ್ಮ ತಂದೆಗೆ, ನಮ್ಮ ತಂದೆಯಿಂದ ನನಗೆ. ಓದಿದ್ದೇನು? ನಾನು ಮೂಲತಃ MBA ಪದವೀಧರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 2006ರಿಂದ 2008 ನನ್ನ MBA ಮುಗಿಸಿ ನಾನು ಒಂದು ಕೆಲಸ ಮಾಡ್ತಿರ್ತೀನಿ. ನಂತರ ನಾನು ಅದು ಬಿಟ್ಟು ಇಲ್ಲಿಗೆ ಬರ್ತೀನಿ. MBAಯಲ್ಲಿ ಈ ಶಿಲ್ಪಕಲೆಯಲ್ಲಿ, ಈ ಕೆತ್ತನೆಯಲ್ಲಿ ಎಲ್ಲ ಹೇಗೆ? ಅದು ಹೇಳಿದ್ನಲ್ಲ ಸರ್, ನಮ್ಮ ಮನೆತನ ಪರಂಪರೆ. ನಾನು ಅಪ್ಪನ ಜೊತೆನೇ ಕೆಲಸ ಮಾಡ್ತಾ ಇದ್ದೆ 11ನೇ ವಯಸ್ಸಲ್ಲೇ. ಕಾಲೇಜ್ ಮುಗಿದ್ಮೇಲೆ ನಾನು ಅಪ್ಪನ ಜೊತೆ ಸಹಾಯಕನಾಗಿ, ಯಾಕಂದರೆ ಇದು ಶ್ರಮದ ಕೆಲಸ. ನನ್ನ ತಂದೆ ದಿನ ಶ್ರಮ ಪಡ್ತಿದ್ರು, ನನಗೆ ನೋಡಿಕೊಂಡು ಮನೇಲಿ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅವರು ಸಪೋರ್ಟ್ ಆಗಿ ನಾನು ಕೆಲಸನೇ ಮಾಡ್ತಾ ಇದ್ದೆ 11ನೇ ವಯಸ್ಸಲ್ಲೇ. ಬಟ್ MBA ಮುಗಿದು ಕೆಲಸಕ್ಕೆ ಹೋದ್ಮೇಲೆ ಗೊತ್ತಾಯ್ತು ನನಗೆ ಇದೇ ಬೇಕು ನನ್ನ ಜೀವನದಲ್ಲಿ ಅಂತ. ಅಲ್ಲಿ ತನಕ ಏನಾಗಿತ್ತು, MBA ಕ್ಲಾಸ್ ಮುಗಿಸಿದ ಮೇಲೆ ನಾನು ಬಂದು ಕೆಲಸ ಮಾಡ್ತಿದ್ದೆ. ನನ್ನ ಕೆಲಸ ಮತ್ತು ನಾನು ಓದು ಸಪ್ರೇಟ್ ಆಗಿರಲಿಲ್ಲ. ಈ ಬೇರೆ ಕಡೆ ಕೆಲಸಕ್ಕೆ ಹೋದ್ಮೇಲೆ ಇದರಿಂದ ಸಪ್ರೇಟ್ ಆದ ಈ ನನ್ನ ಕೆತ್ತನೆ ಕೆಲಸದಿಂದ. ಆಗ ಗೊತ್ತಾಯ್ತು ನನಗೆ ಇದೇ ಬೇಕಾಗಿರೋದು ಜೀವನದಲ್ಲಿ ಅಂತ. ಅಲ್ಲಿಗೆ ನಿಮಗೆ ಏನು MBA ಆಗಿ ಏನೇ ಆದರೂ ಕೂಡ ಮೋಸ್ಟ್ಲಿ ಇದಕ್ಕಿಂತ ದೊಡ್ಡ ಸಂಬಳ ತಗೋತಾ ಇದ್ರೇನೋ ಅಥವಾ ಇನ್ನೂ ಫೈನಾನ್ಷಿಯಲಿ ಚೆನ್ನಾಗಿರ್ತಿದ್ರೇನೋ ಗೊತ್ತಿಲ್ಲ, ಬಟ್ ನಿಮ್ಮ ಸೆಳೆತ ಅನ್ನೋದು ಇಲ್ಲೇ ಇತ್ತು ಅನ್ನೋಂಥದ್ದು. ಹೌದು ಸರ್, ನನಗೆ ಒಂದು ಆ ತೀರ್ಮಾನ ತಗೊಂಡಿದ್ದ ಆ ಸಮಯದಲ್ಲಿ ಮೋಸ್ಟ್ಲಿ ನನ್ನ ಜೀವನದ ಒಂದು ದೊಡ್ಡ ತೀರ್ಮಾನ, ತುಂಬ ಏನಂತಾರೆ ಬೆಸ್ಟ್ ತೀರ್ಮಾನ ನನ್ನ ಜೀವನದಲ್ಲಿ ನಾನು ತಗೊಂಡಿದ್ದು. ಬಹಳಷ್ಟು ಜನ ಬೈದಿರ್ತಾರೆ, ನೀನೇ ದಡ್ಡ. ನಮ್ಮ ತಾಯಿಯೇ ಬೈತಿದ್ರು ತುಂಬ. ಅವ್ರ ದಿನ ಅಳ್ತಿದ್ರು, ಯಾಕೆ ಇವನು ಅಪ್ಪ ಹಾಕದ ಆಲಿದ ಮರ ಅಂತ ಮತ್ತೆ ಬಂದ್ಬಿಟ್ಟ ಇಲ್ಲಿಗೆ, ಬರೀ ಧೂಳು ಮತ್ತೆ ಬೆವರಿನ ಕೆಲಸ, ಯಾಕೆ ಇವನು ಬಂದ ಇಲ್ಲಿಗೆ, ನೀವು ಹೋಗು ಅಂತ ಅವರು ಅಳ್ತಿದ್ರು ದಿನ. ಯಾಕಂದರೆ MBA ಓದ್ಬಿಟ್ಟು ಒಳ್ಳೆ ಕಡೆ ಕೆಲಸ ತೊಗೊಂಡು ಆರಾಮಾಗಿ ಇದು ಬಿಡಬೇಕು ಅಂತ ಎಲ್ಲರೂ ಬಯಸ್ತಾರೆ. ಅಂಥದ್ದು ನಿಮ್ಗೆ ವಾಪಸ್ ಬರುವಂಥ ಅದೇ ಅದೊಂಥರ ಋಣಾನು ಬಂದ ನಿಮಗೆ. ಹೌದು ಸರ್, ಹೌದು. ಆ ವಿಷಯದಲ್ಲಿ ಒಂದು ನನ್ನ ತೀರ್ಮಾನನೂ ಒಂದು, ನಮ್ಮ ತಂದೆನೂ ಸಹ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಆ ಥರ ಮಾಡ್ತೀನಿ ಅಂದಾಗ ತುಂಬ ಸಪೋರ್ಟ್ ಮಾಡಿದ್ರು. ಇಲ್ಲಪ್ಪ ಆಯಿತು, ನಿನ್ನ ಮನಸ್ಸಿಗೆ ಏನು ಖುಷಿ ಆಗುತ್ತೆ ಮಾಡು. ನಮ್ಮ ತಾಯಿ ತುಂಬ ಅಗೇನ್ಸ್ಟ್ ಆಗಿದ್ದರು. ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಸುಮಾರು 2 ವರ್ಷನೇ ಆಯಿತು ನನಗೆ. ಇಲ್ಲ, ಇದರಲ್ಲಿ ನಾನು ಸಾಧನೆ ಮಾಡ್ತೀನಿ, ಸ್ವಲ್ಪ ಅವಕಾಶ ಕೊಡಮ್ಮ ಅಂತೆಲ್ಲ ಹೇಳಿ ಅವ್ರಿಗೆ ಒಂದು ಅವಾರ್ಡ್ ಬಂತು ನನಗೆ. ಸೌತ್ ಇಂಡಿಯನ್ ಯಂಗ್ ಟ್ಯಾಲೆಂಟ್ ಅವಾರ್ಡ್ ಅಂದ್ಬಿಟ್ಟು, ದಕ್ಷಿಣ ಭಾರತ ಯುವ ಪ್ರತಿಭೆ ಅಂದ್ಬಿಟ್ಟು 2014ರಲ್ಲಿ ನಮಗೆ ಭಾರತ ಸರ್ಕಾರದಿಂದ ಬಂತು. ಆಗ ನಮ್ಮ ಅಮ್ಮಂಗೆ ಸ್ವಲ್ಪ ಖುಷಿ ಆಯಿತು. ನಿಮ್ಮ ತಂದೆಯವರು ಇಲ್ಲ, ನನಗೆ ಗೊತ್ತಿದೆ. ನಿಮ್ಮ ತಾಯಿಯವರು ಇದ್ದಾರೆ. ತಾಯಿಯವರು ಏನು ಹೇಳ್ತಾರೆ, ಎಸ್ಪೆಷಲಿ ತಾಯಿಯವರು? ನಮ್ಮ ತಾಯಿಯವರು ಹೇಳ್ತಾರೆ, ಅಯೋಧ್ಯೆಗೆ ನಾನು ಬರ್ತೀನಿ, ನೀನು ರೊಟ್ಟಿ ತಿಂದು ಸಣ್ಣ ಆಗ್ಬಿಟ್ಟಿದ್ಯಾ, ನಿನಗೆ ಅಡುಗೆ ಮಾಡ್ಕೊಡ್ತೀನಿ, ಅಲ್ಲೇನೆ ಕರ್ಕೊಂಡೋಗು ನನ್ನ ಅಂತ ಹೇಳ್ತಿದ್ರು. ಯಾಕಂದರೆ ಒಂದು ತಾಯಿ ಶ್ರೀರಾಮ ಅಂದರೆ ಅದೊಂದು ಥರದ ಅವಿನಾಭ. ಇವತ್ತಿನ ಅವರು ಭಾಳ ಆಸೆ ಪಟ್ಟರು ಅಲ್ಲಿಗೆ ನಾನು ಬರ್ತೀನಿ ನೋಡಬೇಕು ಅದನ್ನು ಅಂತ. ನನಗೆ ಸಮಯದ ಒತ್ತಡನೋ ಏನೋ ನನಗೆ ಬಂದು ಹೋಗ್ಲಿಕ್ಕೆ ಆಗಲಿಲ್ಲ 6 ತಿಂಗಳಿಂದ. ಅದರಿಂದ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಈಗ ಕರ್ಕೊಂಡೋಗಿ ತೋರಿಸ್ಬೇಕು ಏನು ಮಾಡಿದ್ದೀನಿ ಅಂತ. ರಾಮನ ಕೆತ್ತುವಂಥ ಮಗನನ್ನು ಎತ್ತಿರುವಂಥ ಅವರು ಒಂಥರ ಪುಣ್ಯವಂತರೇ. ಹೌದು ಸರ್, ಈಗ ನಾವು ಈಗ ನಿಮ್ಮ ಮುಂದೆ ಹೇಗೆ ನಿಂತು ಇಷ್ಟು ಖುಷಿಯಾಗಿ ಮಾತಾಡ್ತೀವಿ, ಅದಕ್ಕೆಲ್ಲ ಕಾರಣ ನಮ್ಮ ತಂದೆ ತಾಯಿನೇ. ಚಿಕ್ಕ ವಯಸ್ಸಿಂದನೂ ಅಷ್ಟು ಚೆನ್ನಾಗಿ ಒಂದು ಕಲ್ಚರ್ನ ಕೊಟ್ಟು ಬೆಳೆಸಿದ್ರು ನಮಗೆ. ಜೊತೆಗೆ ಅವರ ಒಂದು ನೋಡಿ ಬೆಳೆದಿದ್ದೀವಿ. ನಮ್ಮದು ಒಟ್ಟು ಕುಟುಂಬ, ಅದು ಸಹ ನನಗೆ ಭಾಳ ಹೆಲ್ಪ್ ಆಯಿತು. ಈಗ ತಾಳ್ಮೆ ಇರ್ಬೋದು, ಮತ್ತು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಇರ್ಬೋದು, ಇವೆಲ್ಲ ತುಂಬ ಬೇಕಾಗಿತ್ತು ನಮಗೆ ಕೆತ್ತನೆ ಕೆಲಸಕ್ಕೆ. ಅದಕ್ಕೆ ನನಗೆ ಒಟ್ಟು ಕುಟುಂಬನೂ ಸಹ ನನಗೆ ಒಂದು ಹೆಲ್ಪ್ ಮಾಡ್ತಾ ಸರ್. ನನಗಿಲ್ಲ, ನನಗೆ ವಿಗ್ರಹ ಪೂರ್ತಿ ಆದ ಕೂಡ ಅಳು ಬಂದ್ಬಿಡ್ತು. ನಮ್ಮ ತಂದೆ ಇಲ್ವಲ್ಲ ಇದು ನೋಡೋಕ್ಕೆ. ನನಗೆ ಹಿಂಗೆ ಆಗ್ತಾಯಿದೆ, ಪ್ರತಿ ಸಲ ದೊಡ್ಡ ದೊಡ್ಡ ಕೆಲಸ ಸಿಕ್ತಾಗ್ಲೂ ಚೆನ್ನಾಗಿ ಮಾಡಿದಾಗ್ಲೂ ಅನಿಸುತ್ತೆ ನಮ್ಮ ತಂದೆ ಇಲ್ವಲ್ಲ ನೋಡೋಕ್ಕೆ. ಡೆಲ್ಲಿ ಇಂಡಿಯಾ ಗೇಟ್ ಮಾಡಿದೆ, ಎಷ್ಟು ಖುಷಿನೋ ಅಷ್ಟೇ ದುಃಖನೂ ನನಗೆ ಜೊತೆಯಲ್ಲಿ ಬರ್ತಾ ಇದೆ. ಜನ್ಮ ಕೊಟ್ಟ ತಂದೆ ಜೊತೆಗೆ ವಿದ್ಯೆ ಕಲಿಸಿದ ಗುರು ಅವರು. ನಾನು ಕೆಲಸ ಶುರು ಮಾಡಿದ್ದು ಪ್ರಪಂಚ ಖುಷಿ ಪಡಿಸ್ಬೇಕು ಅಂತೇನಲ್ಲ, ನಮ್ಮ ತಂದೆ ಖುಷಿ ಪಡಿಸ್ಬೇಕು ಅಂತ ಅಷ್ಟಕ್ಕೆ ನಾನು ಕೆಲಸ ಶುರು ಮಾಡಿದ್ದು. ಸೊ ಅಂತ ಅವರೇ ಇಲ್ಲ ಅಂದರೆ ನನಗೆ ಒಂದೊಂದು ಕಡೆ
ತುಂಬ ಯಾವಾಗಲೂ ಬೇಜಾರಾಗುತ್ತೆ. ಎಸ್ಪೆಷಲಿ ಈಗಲೂ ಅಷ್ಟೇ ರಾಮನ ವಿಗ್ರಹ ಮಾಡಿದಾಗ ಫಿನಿಶ್ ಆಗಿ ಪಾಲಿಶ್ ಆದಮೇಲೆ ತುಂಬ ಒಳಗೆ ಸಂಕಟ ಆಗ್ಬಿಡ್ತು. ನಮ್ಮ ತಂದೆಯಲ್ಲೆಲ್ಲ ಎಷ್ಟು ಬಂದು ಮಾಡಿದ್ದೀನಿ ನಾನು ಕಷ್ಟಪಟ್ಟು ನೋಡೋಕ್ಕೆ. ಎಲ್ಲ ಒಂದು ಕಡೆ ಇರ್ತಾರೆ ಬಿಡಿ, ನೋಡ್ತಾ ಇರ್ತಾರೆ. ಅವ್ರ ಆಶೀರ್ವಾದದಿಂದನೇ ಮೋಸ್ಟ್ಲಿ ಇದೆಲ್ಲ ಸಾಧನೆ ಆಗ್ತಾ ಇರ್ಬೋದು. ನಿಜ ಸರ್, ಅದು ನಿಜ ಸರ್. ಅವ್ರು ಏನು ಒಳ್ಳೇದು ಮಾಡಿದ್ರು ಅದ್ರ ಪುಣ್ಯ ನನಗೆ ಸಿಕ್ಕಿದೆ ಅಷ್ಟೇ. ಅರುಣ್ಗೆ ಮದುವೆ ಆಗಿದೆಯಾ ಸರ್? ನನಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಏನು ಹೇಳ್ತಾರೆ ಮಿಸಸ್ ಬೈತಾ ಇರ್ತಾರೆ ಯಾವಾಗಲೂ, ಅಷ್ಟೇ, ಇನ್ನೇನಿಲ್ಲ. ಅಲ್ಲ, ಬಾಲರಾಮನ ಕೆತ್ತುವಂತ ಗಂಡ ಇದ್ದಾರೆ. ಅವ್ರಿಗೆ ಅದು ಮುಖ್ಯ ಅಲ್ಲ, ಅವ್ರಿಗೆ ಸಮಯ ಕೊಡಲ್ವಲ್ಲ ನಾನು, ಅದೇ ಮುಖ್ಯ ಆಗಿರುತ್ತೆ. ಇಲ್ಲ, ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಈಗ ನೋಡಿ, 2 ಮಕ್ಕಳು ಜವಾಬ್ದಾರಿನ ಅವರೊಬ್ಬರೇ ತಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೆಚ್ಚಿನ ಸಮಯ ಕೊಡೋಕ್ಕಾಗಲ್ಲ, ಕಲ್ ಜೊತೆಗೆ ಜಾಸ್ತಿ ಇರಬೇಕಾಗತ್ತೆ. ಸೊ ನಾನು ಇಲ್ಲಿ ಬಂದು ಒಂದು 6 ತಿಂಗಳೇ ಆಗಿತ್ತು. ಸೊ ಅವರು ಬ್ಯಾಲೆನ್ಸ್ ಮಾಡಿ ನನಗೂ ಒಂದು ಮೆಂಟಲ್ ಪೀಸ್ನೆಸ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಫೈನಾನ್ಷಿಯಲ್ ವಿಚಾರಕ್ಕಿಂತ ಹೆಚ್ಚಾಗಿ ಒಂದು ವೆರಿ ದೊಡ್ಡ ಪ್ರೌಡ್ ಮೂಮೆಂಟ್. ಯಾಕೆಂದರೆ ಯಾರಿಗೂ ಸಿಗದೇ ಇರುವಂಥ ಒಂದು ಅವಕಾಶ ಮತ್ತು ಯಾರಿಗೂ ಆಗದೇ ಇರುವಂಥ ಒಂದು ಪ್ರತಿಭೆ ನಿಮ್ಮಲ್ಲಿ ಇರುವಂಥದ್ದು, ಅದು ನಿಮ್ಮ ಶ್ರೀಮಂತಿಕೆ ಅನಿಸಿದೆ ಅಂತ ನಾನು ಹೇಳಿದ್ರೆ ಸರ್, ಇದೊಂದು ಅವಕಾಶ ನನಗೆ ಸಿಕ್ತಲ್ಲ. ನನಗೆ ಒಂದೊಂದ್ಸಲ ಅನಿಸುತ್ತೆ, ಕಲಾವಿದರಾಗ ಯಾರು ಇರ್ತಾರೆ ಅವ್ರೆಲ್ಲರಿಗೂ ಈ ಥರದೊಂದು ಅವಕಾಶ ಸಿಗಬೇಕು ಜೀವನದಲ್ಲಿ. ದೇವರು ಎಲ್ಲ ನನಗೆ ಅದೃಷ್ಟವಂತ ಅಂತ ಹೇಳ್ಬೋದು. ನನಗೆ ಅವಕಾಶಗಳು ಒಂದಾದ್ಮೇಲೆ ಕೊಡ್ತಾ ಬರ್ತಿದ್ದಾರೆ. ನಾನು ಶ್ರದ್ಧೆಯಿಂದ ಅಷ್ಟೇ ಏನಂತೀವಿ, ಎಲ್ಲೂ ಹಿಂದೆ ಮಾಡಿಬಿಟ್ಟಿದ್ದೀನಿ ಅನ್ನೋದು ಬ್ಯಾಕ್ ಲಾಗ್ ಏನೂ ತೊಗೊಂಬರಲ್ಲ. ಅಷ್ಟು ಮಾಡ್ಬಿಟ್ಟು ಇಷ್ಟು ಮಾಡ್ಬಿಟ್ಟು ತಲೆಯಲ್ಲಿ ಏನಿರಲ್ಲ. ಕೊಟ್ಟಾಗ ನಾನು ಒಬ್ಬ ಸ್ಟೂಡೆಂಟ್ ಆಗೇನೆ ನಾನು ಒಬ್ಬ ಪ್ರೇಕ್ಷಕನಾಗಿ ಅವ್ರ ದರ್ಶನಕ್ಕೆ ಕಾಯ್ತಾ ಇರ್ತೀನಿ. ನಾನು ಮಾಡೋದನ್ನಾದ್ರೂ ನನಗೆ ಒಂದು ದರ್ಶನ ಕೊಡಿ ಅಂತ, ಒಂದು ಡೈಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ಒಂದು ದರ್ಶನ ಕೊಡಿ ಅಂತ ನಾನೇ ರಿಕ್ವೆಸ್ಟ್ ಮಾಡ್ತಿರ್ತೀನಿ. ಇಡೀ ದೇಶದ ಜನ ಒಂದು ದರ್ಶನ ಮಾಡುವಂತಹ ಒಂದು ದೇವ್ರನ್ನ ಕೆತ್ತೀನಿ ಅಂತ ಯಾವತ್ತು ಅನಿಸಿತ್ತಾ ಯಾವ್ದಾದ್ರು ಒಂದು ಮೂಮೆಂಟ್? ಸರ್, ನನಗೆ ಈ ನಿಜವಾಗ್ಲೂ ಈ ಥರ ಏನೂ ಅನಿಸಿರಲ್ಲ. ಬಟ್ ನಮ್ಮ ತಂದೆ ಹೇಳೋರು ಬದುಕಿದಾಗ, ಕಸ್ಟಮರ್ಗೆ ಹೇಳೋರು ಒಂದೊಂದ್ಸಲ, ರೀ ನನ್ನ ಮಗ ಹಂಗೆ ಮಾಡ್ತಾನೆ ಕಣ್ರಿ, ಇಷ್ಟು ಚೆನ್ನಾಗಿ ಮಾಡ್ತಾನೆ ಕಣ್ರಿ. ನಾನಾಗ ನಮ್ಮ ಅಪ್ಪಂಗೆ ಅನ್ನವೇ, ಇಲ್ಲ ಹಂಗೆಲ್ಲ ಹೇಳ್ಬೇಡಣ, ಬೇರೆ ಎಲ್ಲ ಚೆನ್ನಾಗಿ ಮಾಡ್ತಾ, ನನಗೆ ಗೊತ್ತಿಲ್ವೇನೋ ಸುಮ್ಮನಿರೋ ನೀನು, ನಾನು ನೋಡಿಲ್ಲ ಬೇರೆ ಶಿಲ್ಪಿಗಳನ್ನ ಬಂದು ಕಸ್ಟಮರ್ಗೆ ಹೇಳೋರು. ನನಗೆ ನಂಬಿಕೆ ಇರಲಿಲ್ಲ. ಬಟ್ ನಮ್ಮ ತಂದೆಗೆ ಅವ್ರು ಬದುಕಿದಾಗಲೇ ನಂಬಿಕೆ ಇತ್ತು. ಬಟ್ ಅವರು ಯಾವುದು ನೋಡೋಕ್ಕೆ ಆಗಲ್ಲ ಇದನ್ನೆಲ್ಲ. ಅದು ನನಗೆ ಎನಿ ಟೈಮು ಚುಚ್ತಾ ಇರುತ್ತೆ. ಆ ಪೇನ್ ಯಾವಾಗಲೂ ಇರುತ್ತೆ ಅನ್ಸುತ್ತೆ ನನಗೆ. ಕೊನೆಯದಾಗಿ, ನೀವು ಕೆತ್ತಿರುವಂಥ ಈ ಬಾಲರಾಮ ಇನ್ನೂ ಶತಶತಮಾನಗಳ ಕಾಲ ಪೂಜೆ ಮಾಡಿಸ್ಕೊತಾನೆ. ಒಂಥರದ ಧನ್ಯತಾ ಭಾವ, ಜೀವನದ ಅತ್ಯಂತ ಒಂದು ಸಾರ್ಥಕವಾದಂಥ ತಕ್ಷಣ. ಹೌದು, ಈಗ ತಾನೇ ನಾನು ಒಬ್ರು ಹೇಳಿದೆ ಅದನ್ನು. ನನ್ನ ಜೀವನದಲ್ಲಿ ಏನಾದ್ರು ಬೇಕಂದ್ರೆ ಏನು ಬೇಡ, ಇನ್ನೇನಾರು ಹೊಸ ಕೆಲಸ ಅಷ್ಟು ದೊಡ್ಡದು ಬೇಕಾದ್ರೆ ಬೇಡ, ಸಾಕು ಇಲ್ಲಿಗೆ ಏನು ಬೇಕಾದ್ರೆ ಅಂತ ಒಂದು ಅಲ್ಲಿ ಆ ಒಂದು ಟು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಈ ಒಂದು ಕೆಲಸದಲ್ಲಿ ಸಿಕ್ಕಿದೆ. ಥ್ಯಾಂಕ್ ಯು. ಇದು ಅರುಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.